ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಜಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುದ್ಧ್ವಾन्तವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿಃ ಓಂ ವಂದಿತಃ ಕಮಲಾಪತಿಃ ಅನಂತವಿಭವಾನಂದಶಕ್ತಿಜ್ಞಾನಾದಿಸದ್ಗುಣಃ. ಒಂದ್ಸಲಿ ಆ ಶ್ಲೋಕ ಹೇಳ್ತೀರಾ? ಒಂದ್ಸರಿ ಪಾರಾಯಣ ಮಾಡಿ ಮೊದಲಿಂದ ನೋಡಿ. ಈಗಿದು 10ನೇ ಶ್ಲೋಕ ಅಲ್ಲ, 2ನೇ ಶ್ಲೋಕ. ಪಾರಾಯಣ ಮಾಡಿ ಒಂದ್ಸರಿ. ಅದು ಹೇಳ್ತೀರಾ? 6ನೇ ಶ್ಲೋಕ. ಎಲ್ಲಿವರೆಗೆ ಅರ್ಥ ಆಗಿದೆ? 30 ಪ ಇಂದಲ್ವಾ? ಈಗ ಪ ಅನ್ನೋದಕ್ಕೆ ಏನು ಹೆಸರಾಕಿದ್ದಾರೆ? ಪ ಅಂದರೆ ಪರಹ ಅಂತಿದೆ. 9ನೇ ಶ್ಲೋಕ. 9ನೇ ಶ್ಲೋಕದಲ್ಲಿ ಫಸ್ಟ್ ಲೈನ್ ನಾತ್ಮ ತಾರಹ ತಭಃ ದಂಡಿ ಧನ್ವಿ ಆಮೇಲೆ ನಮ್ಯಃ ಆಮೇಲೆ ಪರಹ. ಪ ಇಂದ ಶುರು ಆಯಿತು. ಪ ಅನ್ನೋದಕ್ಕೆ ಏನರ್ಥ? ಪರಹ ಅಂತ ಅರ್ಥ. ಪರಹ ಅಂದರೆ ಶ್ರೇಷ್ಠ ಅಂತ ಅರ್ಥ. ಒಂದು ಪರಹ ಅಂದರೆ ಸರ್ವೋತ್ತಮ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಪರಹ ಅಂದರೆ ಯಾರು ನಮ್ಮನ್ನು ಪಿಪರ್ತಿ ಅಂದರೆ ಪಾಲನೆ ಮಾಡೋನಿಗೆ ಪಿಪರ್ತಿ ಅಂದರೆ ಪಿತಾ ಅಂತ ಹೇಳ್ತೀವಿ. ತಂದೆಗೆ ಯಾಕೆ ಪಿತಾ ಅಂತ ಕರೀತಾರೆ ಅಂದರೆ ಪಾಲನೆ ಮಾಡ್ತಾನೆ, ಮಕ್ಕಳನ್ನು ಪಾಲನೆ ಮಾಡ್ತಾನೆ. ಆದ್ದರಿಂದ ತಂದೆ. ನಮ್ಮನ್ನು ಯಾರು ಪಾಲನೆ ಮಾಡ್ತಾರೋ ಅವ್ರನ್ನೆಲ್ಲ ಪಿತಾ ಅಂತ ಕರಿಬೋದು. ಆದ್ದರಿಂದ ಭಗವಂತನೂ ಕೂಡ ನಮಗೆ ಪಿತಾ. ಹಾಗೆ ಪರಹ ಅಂದರೆ ಪಾಲನೆ ಮಾಡೋನು ಅಂತ. ಇನ್ನು ಮುಂದೆ ಪರಹ ಆದಮೇಲೆ ಫಲಿ ಅಂತ. ಇನ್ನು ಮುಂದೆ ಫಲಿ ಅಂತ. ಫಲಿ ಅಂದರೆ ಫಲ. ಇವಾಗ ಧನಿ ಅಂತ ಹೇಳ್ತೀವಿ. ಧನಿ ಅಂದರೆ ಏನರ್ಥ? ಧನ ಅಂದರೆ ಸಂಪತ್ತು. ಧನಿ ಅಂತ ಕರೆದ್ರೆ ದುಡ್ಡಿರೋನು ಅಂತ ಅರ್ಥ. ಧನಿ ಶ್ರೀಮಂತ, ಧನಿಕ. ಈ ಧನಿಕ ಧನಿ ಎಲ್ಲ ಅರ್ಥ. ಹಾಗೆ ಇನ್ನೊಂದು ಶಬ್ದ ಇದೆ, ಯಾವುದು? ಜ್ಞಾನಿ ಅಂತ ಶಬ್ದ ಬಳಸ್ತೀವಿ. ಜ್ಞಾನಿ ಅಂದರೆ ಏನರ್ಥ? ಜ್ಞಾನ ಇರೋವನಿಗೆ ಜ್ಞಾನಿ ಅಂತ. ಆ ಜ್ಞಾನ ಅಪರೋಕ್ಷ ಜ್ಞಾನ ಆಗಿದ್ದರೆ ಅಪರೋಕ್ಷ ಜ್ಞಾನಿ ಅಥವಾ ಅಪರೋಕ್ಷ ಜ್ಞಾನಿಗಳು ಅಂತ ಕರಿತೀವಲ್ಲ. ಆ ಜ್ಞಾನಿ ಅನ್ನೋ ಶಬ್ದ ಅದಕ್ಕೆ ಜ್ಞಾನ ಉಳ್ಳವನು ಅಂತ ಅರ್ಥ. ಅದೇ ರೀತಿ ಇಲ್ಲಿ ಫಲಿ ಅಂತಂದರೆ ಫಲ ಇರೋನು ಅಂತ ಅರ್ಥ. ಆದರೆ ಇಲ್ಲಿ ಫಲ ಕೊಡೋನು ಅಂತ ಅರ್ಥ. ಫಲಿ ಅನ್ನೋ ಶಬ್ದಕ್ಕೆ ಫಲ ಇರೋನು ಅಂತ ಅರ್ಥ ಅಲ್ಲ, ಫಲ ಕೊಡೋನು ಅಂತ ಅರ್ಥ. ಯಾಕೆ ಅಂದರೆ ಭಗವಂತನಿಗೆ ಫಲ ಅನುಭವಿಸೋದು ಅಂತಿಲ್ಲ. ಅವನಿಗೆ ದುಃಖ ಸುಖ ಇದ್ಯಾವುದು ಬೇಕಾಗಿಲ್ಲ.
ಯಾಕೆಂದರೆ ಅವನು ಹೊಸದಾಗಿ ಸುಖ ದುಃಖ ಪಡಿಬೇಕು ಅಂತಿಲ್ಲ, ಯಾವಾಗಲೂ ಅವನು ಸುಖವೇ ಇದೆ ಅವನಲ್ಲಿ ಸಿದ್ಧ, ಯಾವಾಗಲೂ ಸುಖನೇ ಇರೋದ್ರಿಂದ ಅವನಿಗೆ ಕರ್ಮಫಲ ಕೆಲಸ ಮಾಡಿ ಒಂದು ಫಲ ಪಡಿಬೇಕು ಅಂತ ಇಲ್ಲ, ಅವನಿಗಿಲ್ಲ. ಆದ್ದರಿಂದ ಅವನು ಬೇರೆಯವ್ರಿಗೆ ಕೊಡೋದಷ್ಟೇ. ಅದಕ್ಕೋಸ್ಕರ ಫಲಿ ಅಂದರೆ ಫಲವನ್ನು ಕೊಡೋವನು ಅಂತ ಅರ್ಥ. ಇನ್ನು ಮುಂದಿನ ಶಬ್ದ ಅದೇ ಥರ ಬಂತು, ಫಲಿ ಆಯಿತು. ನೆಕ್ಸ್ಟ್ ಯಾವುದಿದೆ? ಬಲಿ ಅಂತ ಶಬ್ದ ಇದೆ. ಇದು ಬಲಿ ಹ್ರಸ್ವ ಅಲ್ಲ, ಬಲಿ ಕೊಡೋದು ಅಂತ ಹೇಳ್ತೀವಲ್ಲ, ಬಲಿಹರಣ ಅಂತ ಹೇಳ್ತೀವಿ. ಆ ಬಲಿಹರಣ ಅಂದರೆ ಬಲಿ ಶಬ್ದ ಚಿಕ್ಕದು, ಹ್ರಸ್ವ ಈ ಅಷ್ಟೆ. ಇಲ್ಲಿ ಹೇಳ್ತಾ ಇರೋದು ಬಲಿ ಅಂತ ಅಂದರೆ ಬಲಿಷ್ಠ ಅಂತ ಅರ್ಥ. ಬಲ ಇರೋನಿಗೆ ಬಲಿ, ಜ್ಞಾನ ಇರೋನಿಗೆ ಜ್ಞಾನಿ, ಧನ ಇರೋನಿಗೆ ಧನಿ, ಈ ರೀತಿ. ಬಲಿ ಅಂದರೆ ಬಲವನ್ನು ಕೊಡೋನು, ಆದ್ದರಿಂದ ಬಲಿ ಅಂತ ಅವನಿಗೆ ಹೆಸರು. ಬಲರಾಮ ಬಲಿ ಇತ್ಯುಚ್ಯತೆ ಅಂತ ಹೇಳ್ತಾ ಇರ್ತೀವಿ. ಬಲರಾಮ ಬಲಿ, ಬಲರಾಮನ ಬಲಿ ಅಂತಂದರೆ ಹಂಗಲ್ಲ, ಬಲರಾಮನ ಬಲಿ ಅಂದರೆ ಅದು ಬೇರೆ ಅರ್ಥ. ಬಲರಾಮ ಬಲಿ ಅಂದರೆ ಅವನಿಗೆ ಒಳ್ಳೆ ಬಲ ಇದೆ ಅಂತ ಅರ್ಥ. ಇನ್ನು ಮುಂದಿನ ಶಬ್ದ ಯಾವುದು? ಭಗಃ ಅಂತ ಶಬ್ದ. ಭಗಃ ಅನ್ನೋ ಶಬ್ದಕ್ಕೆ ಏನರ್ಥ ಅಂದರೆ ಭಗವಾನ್ ಅಂತ ಹೇಳ್ತೀವಲ್ಲ, ಧನವಾನ್ ಅಂದರೆ ಏನರ್ಥ? ಹಣವುಳ್ಳವನು. ಜ್ಞಾನವಾನ್ ಅಂದರೆ ಜ್ಞಾನವುಳ್ಳವನು. ಬುದ್ಧಿಮಾನ್ ಬುದ್ಧಿ ಉಳ್ಳವನು. ಹಾಗಾದ್ರೆ ಈ ಥರ ಎಲ್ಲ ಶಬ್ದ ಬಂದರೆ ಉಳ್ಳವನು ಅನ್ನೋ ಅರ್ಥದಲ್ಲಿ. ಭಗವಾನ್ ಅಂತ ಕರೆದ್ರೆ ಭಗ ಉಳ್ಳವನು ಅಂತ ಅರ್ಥ. ಭಗ ಅಂದರೆ ಏನು ಅಂತ ಪ್ರಶ್ನೆ. ಅದಕ್ಕೆ ಇಲ್ಲಿ ಬರೀತಾರೆ ನೋಡಿ, ಭಗ ಅಂದರೆ ಸಮಗ್ರ ಐಶ್ವರ್ಯ. ಭಗ ಅಂದರೆ ಒಟ್ಟು 6 ಗುಣ ಇದೆ ಯದ್ಯಪಿ. ಐಶ್ವರ್ಯಸ್ಯ ಸಮಗ್ರಸ್ಯ, ವೀರ್ಯಸ್ಯ ಯಶಸ ಶ್ರಿಯ, ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ಒಂದು ಶ್ಲೋಕ ಇದೆ. ಇಲ್ಲಿ ಬಂದಿಲ್ಲ ಅದು ನಮಗೆ ಕೃಷ್ಣಾಮೃತ ಮಾರ್ಣವ ಬೇರೆ ಕಡೆ ಎಲ್ಲ ಬಂದಾಗಿದೆ. ಅಲ್ಲಿ ಒಟ್ಟು 6 ಗುಣಗಳಿದ್ದರೆ ಅವನಿಗೆ ಭಗವಾನ್ ಅಂತ ಕರಿಬೇಕು. ಅದಕ್ಕೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರು ಭಗವಾನ್. ಭಗವಾನ್ ಅಂದರೆ ಭಗವಂತ ಅಂತ ಕನ್ನಡದಲ್ಲಿ ಭಗವಂತ ಅಂತ ಎಲ್ರಿಗೂ ಬಳಸಲ್ಲ. ಬಳಸೋದು ಯಾರಿಗೆ ಭಗವಂತ ಅಂದರೆ ಅದು ಕೃಷ್ಣ, ಶ್ರೀ ನಾರಾಯಣ ಈ ರೂಪಗಳಿಗೆ. ಆದರೆ ಗುರುಗಳಿಗೂ ಭಗವಾನ್ ಅಂತ ಬಳಸ್ತಾರೆ ಸಂಸ್ಕೃತದಲ್ಲಿ. ಅಥವಾ ಯಾರು ಸನ್ಯಾಸಿಗಳು ಬಂದರೆ ಭಗವಾನ್ ಅಂತ ಬಳಸ್ತೀವಿ, ಯಾಕೆಂದರೆ ಪೂಜ್ಯರು ಅನ್ನೋ ಅರ್ಥದಲ್ಲಿ. ಭಗ ಅನ್ನೋ ಶಬ್ದಕ್ಕೆ 6 ಗುಣ ಇರಬೇಕಂತೆ. 6 ಗುಣ ಇದ್ದರೆ ಅವನನ್ನು ಭಗವಾನ್ ಅಂತ ಕರೀತಾರೆ. ಆ 6 ಗುಣ ಯಾವುದು? ಐಶ್ವರ್ಯಸ್ಯ ಸಮಗ್ರಸ್ಯ, ಪೂರ್ತಿ ಸಂಪತ್ತು, ಐಶ್ವರ್ಯ ಅಂದರೆ ಅಧಿಕಾರ ಪೂರ್ಣ ಇರಬೇಕು. ಆಮೇಲೆ ವೀರ್ಯ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ, ವೀರ್ಯ ಐಶ್ವರ್ಯ. ಆಮೇಲೆ ಯಶಸ್ಸಃ, ಯಶಸ್ಸು ಕೀರ್ತಿ ಪೂರ್ತಿ ಇರಬೇಕು. ಮತ್ತು ಸಂಪತ್ತು ಪೂರ್ತಿ ಇರಬೇಕು. ಆಮೇಲೆ ಜ್ಞಾನ ಇರಬೇಕು, ಜೊತೆಗೆ ವಿಜ್ಞಾನ ಇರಬೇಕು. ಜ್ಞಾನ ಅಂದರೆ ಸಾಮಾನ್ಯವಾದ ಜ್ಞಾನ, ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ. ಎಲ್ಲ ಪದಾರ್ಥಗಳ ಸಾಮಾನ್ಯವಾದ ಪರಿಚಯ, ಪ್ರತಿಯೊಂದು ಪದಾರ್ಥಗಳ ವಿಶೇಷ ಪರಿಚಯ, ಈ ರೀತಿ. ಅಂತೂ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಅಂತ ಭಗವಾನ್ ಅನ್ನೋ ಶಬ್ದ. ಆ ಭಗ ಅನ್ನೋದಕ್ಕೆ ಇಷ್ಟ ಅರ್ಥವನ್ನು ಇಲ್ಲಿ ನೆನಪಿಸ್ತಾ ಇದ್ದಾರೆ. ಇನ್ನು ಮುಂದಿನ ಶಬ್ದ ಭಾ ಆಯಿತು. ಮುಂದಿನ ಶಬ್ದ ಯಾವುದು? ಮನು ಅಂತ ಶಬ್ದ. ಮನು ಅಂತಂದರೆ ನಾವು ಏನೋ ಸ್ವಯಂಭುವ ಮನು ಅದೆಲ್ಲ ನಮಗೆ ನೆನಪಾಗುತ್ತೆ ಮನು ಅಂತಂದರೆ, ಅಥವಾ ಮನುಸ್ಮೃತಿ ನೆನಪಾಗುತ್ತೆ. ಮನು ಅಂದರೆ ಇಲ್ಲೇನರ್ಥ ಅಂದರೆ ಮನು ಅಂದರೆ ಜ್ಞಾನ ಅಂತ ಅರ್ಥ. ಮನು ಅಂದರೆ ಜ್ಞಾನ, ಜ್ಞಾನ ರೂಪ. ಅವನ ದೇಹವೇ ಜ್ಞಾನ ಆಗಿದ್ದರೆ ಅಂಥವನಿಗೆ ಮನು ಅಂತ ಕರಿತೀವಿ. ಇನ್ನು ಯಜ್ಞ ಅಂತ ಮುಂದೆ ಶಬ್ದ. ಯಜ್ಞ ಅನ್ನೋ ಶಬ್ದಕ್ಕೆ ಯಾಕೆ ಯಜ್ಞ ಅಂತ ಕರಿತೀವಿ? ವಾಸ್ತವಿಕ ಯಜ್ಞ ಅಂದರೆ ನಾವು ಮಾಡುವಂಥ ಯಜ್ಞ ಏನಿದೆ ಅದಕ್ಕೆ ಯಜ್ಞ ಅಂತ ಹೆಸರು. ಆದರೆ ಭಗವಂತನಿಗೂ ಯಜ್ಞ ಅಂತ ಹೆಸರು. ಯಾಕೆ ಭಗವಂತನಿಗೆ ಯಜ್ಞ ಅಂತ ಹೆಸರು? ಸರ್ವೈಹಿ ಯುಜ್ಯತೆ ಇತಿ, ಎಲ್ಲರೂ ಅವನನ್ನು ಪೂಜೆ ಮಾಡ್ತಾರೆ, ಆದ್ದರಿಂದ ಅವನಿಗೆ ಯಜ್ಞ. ಹಾಗಾದರೆ ಯಜ್ಞ ಅಂತ ಯಾವುದನ್ನು ಕರಿಬೋದು? ಜ್ಞಾನ ಯಜ್ಞ, ನಾವೆಲ್ಲ ಜ್ಞಾನ ಯಜ್ಞ ನಡೆಸ್ತೀವಿ ಅಂತ. ಮತ್ತು ಕರ್ಮಯಜ್ಞ, ಮತ್ತು ಭೋಜನ ಯಜ್ಞ, ಎಲ್ಲ ಕಡೆ ಯಜ್ಞ ಬಳಸ್ತೀವಲ್ಲ. ಯಾಕೆ ಯಜ್ಞ ಬಳಸ್ತೀವಿ? ಭೋಜನದಿಂದ ಭಗವಂತನ ಅರ್ಚನೆ ಮಾಡಿದರೆ ಭೋಜನ ಯಜ್ಞ, ಜ್ಞಾನದಿಂದ ಭಗವಂತನನ್ನು ಅರ್ಚನೆ ಮಾಡ್ತಾ ಇದ್ದೀವಿ ಅಂದರೆ ಜ್ಞಾನಯಜ್ಞ. ಆಮೇಲೆ ಕರ್ಮಗಳಿಂದ ಭಗವಂತನನ್ನು ಪೂಜೆ ಮಾಡ್ತಾ ಇದ್ದರೆ ಕರ್ಮ ಯಜ್ಞ. ಯಜ್ಞ ಅಂದರೆ ಪೂಜ್ಯ ಅಂತ ಅರ್ಥ, ಎಲ್ಲರಿಂದಲೂ ಪೂಜ್ಯ, ಅವನಿಗೆ ಯಜ್ಞ. ಇನ್ನು ಮುಂದಿನ ಶಬ್ದ ಯಾ ಆಯ್ತು. ಈಗ ಯಾ ಆದಮೇಲೆ ರ ಅಂತ ಹೇಳಬೇಕು ಅಂತ ಕೆಲವರು ಏನು ಮಾಡ್ತಾರೆ, ಸಂಸ್ಕೃತದಲ್ಲಿ ರ ಅಂತ ಹೇಳಲ್ಲ. ಈ ರಾಮ ಅನ್ಬೇಕಾದ್ರೆ ರ ಅಂತ ಹೇಳ್ತೀವಿ ನಾವೆಲ್ಲ. ಆದರೆ ಬರೀ ರ ಅಂತ ಅಕ್ಷರ ಹಂಗೆ ಹೇಳೋಂಗಿಲ್ಲ. ರ ಅಂತ ಹೇಳಿ ಇವಾಗ ಕಕಾರ ಮಕಾರ ಈ ರೀತಿ ಎಲ್ಲ ಹೇಳ್ತೀವಲ್ಲ, ಹಾಗೆ ರಕಾರ ಅಂತ ಹೇಳಬಾರ್ದಂತೆ, ರೇ ಫ ಅಂತ ಹೇಳ್ಬೇಕು. ರೇ ಫ ಅಂದರೆ ಫ ಇದೆಯಲ್ಲ, ರೇ ಫ ರಕಾರಕ್ಕೆ ಮಾತ್ರ. ರಕಾರ ನಾನು ಪರಿಚಯಕ್ಕೆ ಹೇಳಿದ್ದು, ರೇ ಫ ಅಂತ ಕರಿಬೇಕು. ಅದೇ ರಾಮ ಅನ್ನೋಲ್ಲಿ ರೇ ಫಾಮ ಅಂತ ಹಾಗೆಲ್ಲ ಕರೆಯೋಂಗಿಲ್ಲ.
ರಾಮ ಅಂತಾನೆ ಅಲ್ಲಿ. ಆದರೆ ಸ್ವತಂತ್ರವಾಗಿ ಈಗ ರಕಾರ ಹೀಗಿದೆ ಅಂತ ಹೇಳ್ಬೇಕಾದ್ರೆ ರಕಾರ ಅನ್ಬಾರ್ದು, ರೇಫ ಇದೆ ಅನ್ಬೇಕು. ಇಲ್ಲಿ ರಾಮ ಅನ್ನೋ ಶಬ್ದಕ್ಕೆ ಏನರ್ಥ? ರಾಮ ಅನ್ನೋ ಶಬ್ದಕ್ಕೆ ಸುಪ್ರಸಿದ್ಧ ಅರ್ಥ ಏನು? ರಮಯತಿ, ಏನು ರಮಿಸ್ತಾನೆ ಅಂತ, ಸಂತೋಷವಾಗಿ ಎಲ್ಲ ಕಡೆ ವಿಹಾರ ಮಾಡ್ತಾ ಇರ್ತಾನೆ, ಅವನಿಗೆ ರಾಮ ಅಂತ ಕರೀತಾರೆ. ವಿರಾಮ ಅಂತ ಕೇಳ್ತೀವಲ್ಲ, ವಿರಾಮ ಅಂದ್ರೇನು? ರಾಮದಲ್ಲಿ ವಿರಾಮ, ವಿಶೇಷವಾಗಿ ರಮಿಸೋದು, ಆರಾಮಾಗಿ ಇರೋದು ಅಂತ. ವಿರಾಮ ಅಂದರೆ ಏನೋ ಹಾಲಿಡೇ, ರಜೆ ಅಂತ ಯಾಕೆ ಅರ್ಥ? ವಿರಮಣಂ, ಎಲ್ಲ ಕೆಲಸಕ್ಕೆ ವಿಶ್ರಾಂತಿ, ವಿಹರಿಸೋದು, ಆ ಅರ್ಥದಲ್ಲಿ ರಾಮ ಅಂತಿದೆ. ಲಕ್ಷ್ಮೀಪತಿ ಮುಂದೆ ಇದು ಸ್ಪಷ್ಟ, ಲಕ್ಷ್ಮೀಪತಿ ಅಂತ ಲಕಾರದಿಂದ ಹೆಸರು ಲಕ್ಷ್ಮೀಪತಿ ಆಯಿತು. ಇದು ಮುಂದಿನ ಶಬ್ದ ಯಾರ ಲ ವಾ ಅಂತ. ವಾ ಅನ್ನೋದಕ್ಕೆ ಏನರ್ಥ? ವಾ ಯಾವ ಶಬ್ದ ಹಾಕಿದ್ದಾರೆ? ವರ ಅಂತ ಹಾಕಿದ್ದಾರೆ. ವರ ಅಂದರೆ ಏನರ್ಥ? ಬೇಡೋದು ಅಂತ ಅರ್ಥ. ನಾವೆಲ್ಲ ವರ ಬೇಡೋದು ಅಂತ ಹೇಳ್ತೀವಿ. ಆದರೆ ಇಲ್ಲಿ ವರ ಅಂದರೆ ಯಾರ ಬಳಿ ವರ ಕೇಳ್ತೀವೋ ಅವನಿಗೂ ವರ ಅಂತ ಹೆಸರು. ವರ ಅಂದರೆ ವಧೂ ವರ ಅನ್ನೋದು ವರ ಅಂತ ಒಂದು ಬರುತ್ತೆ, ವಧೂವರರು ವರ. ಮತ್ತು ಇನ್ನೊಂದು ನಾವು ಕೇಳೋ ವರ ಒಂದು, ಇನ್ನೊಂದು ಭಗವಂತನ ಹೆಸರು ವರ. 3 ಕಡೆ ವರ ಅಂತ ಶಬ್ದ ಬಳಸ್ತೀವಿ. ಅಲ್ಲಿ ವಧೂವರರು ಅನ್ನೋಲ್ಲಿ ವರ ಅಂತ ಶಬ್ದ ಯಾಕೆ ಬಳಸ್ತೀವಿ? ಅವನು ಒಳ್ಳೆ ಗುಣಗಳಿಂದ ಶ್ರೇಷ್ಠನಾಗಿದ್ದರೆ, ಒಳ್ಳೆ ಗುಣ, ಒಳ್ಳೆ ರೂಪ, ಒಳ್ಳೆ ವಿದ್ಯೆ ಎಲ್ಲ ಇದ್ದರೆ ಅವನಿಗೆ ವರ ಅಂತ ಕರಿತೀವಿ, ಶ್ರೇಷ್ಠ. ಇನ್ನು ವರ ಅಂತಂದರೆ ಇಲ್ಲಿ ಕರೆಯೋದು ಯಾಕೆ ವರ ಅಂತಂದರೆ ಯಾರ ಬಳಿ ವರ ಕೇಳ್ತೀವೋ ಅವನಿಗೂ ವರ ಅಂತ ಹೆಸರು. ಹಾಗಾದರೆ ನಾವು ಯಾರ ಹತ್ರ ಇಂಥ ಅನುಗ್ರಹ ಆಗಬೇಕು ಅಂತ ಬೇಡೋದಿದ್ರೆ ಅವರಿಗೂ ವರ ಅಂತ ಹೆಸರು. ನಾವು ಯಾರು ಬೇಡ್ತಾ ಇದ್ದೀವಲ್ಲ ನಮಗೆ ವರ ಅಂತ ಹೆಸರಿಲ್ಲ, ಯಾರ ಹತ್ರ ನಾವು ಬೇಡ್ತೀವಿ ಅಂಥವರಿಗೆ ವರ. ವರದೇಶ ವರಪ್ರದ, ವರದ ಅಂತ ಅಲ್ಲಿ ಬಂತು. ಆ ವರ ಯಾವುದು? ದ್ವಾದಶ ಸ್ತೋತ್ರದಲ್ಲಿ ಬಂದಿದ್ದು ವರ, ಅದು ನಾವು ಬೇಡೋದು, ಆ ವರ ಅದು. ಹೀಗೆ ವರ ಅನ್ನೋ ಶಬ್ದ 3 ಕಡೆ ಬಳಸ್ತೀವಿ. ಇಲ್ಲಿ ವರ ಅಂದರೆ ಯಾರ ಹತ್ರ ವರ ಬೇಡ್ತಾ ಇದ್ದೀವೋ ಅವನಿಗೆ. ಇನ್ನು ಮುಂದಿನ ಶಬ್ದ ವಕಾರ ಆಯಿತು. ಶ. ಶ ಅಂದರೆ ಯಾವ ಹೆಸರು ಹಾಕಿದ್ದಾರೆ? ಶಾಂತ ಸಂವಿತ್ ಅಂತ ಹಾಕಿದ್ದಾರೆ. ಸಂವಿತ್ ಅಂದರೆ ಒಳ್ಳೆಯ ಜ್ಞಾನ ಅಂತ ಅರ್ಥ. ಶಾಂತ ಅಂದರೆ ಸುಖ, ಸುಖಮಯವಾದ ಸಂಪತ್ತು ಯಾರ ಬಳಿ ಇದೆಯೋ ಅಂತಹವನು. ಮತ್ತು ಅವನ ಜ್ಞಾನ ಸುಖ ಎಲ್ಲ ಒಂದೇ. ಶಾಂತ ಸಂವಿತ್, ಶಾಂತವಾಗಿರೋದು ಅರ್ಥ? ಒಳ್ಳೆಯ ಸುಖವನ್ನು ಪಡೆದಿರೋದು ಅಂತ ಅರ್ಥ. ಶಾಂತವಾಗಿರೋದು, ನಾವು ಶಾಂತವಾಗಿದ್ದೀವಿ ಅನ್ನೋ ಅರ್ಥ, ಏನು ತೊಂದರೆ ಆಗಿಲ್ಲ, ಆರಾಮಾಗಿದ್ದಾನೆ ಅಂತ ಅರ್ಥ, ಸುಖವಾಗಿದ್ದಾನೆ ಅಂತ. ಅವಾಗ ಶಾಂತ ಅಂತ ಬಳಸ್ತೀವಿ. ಯಾವ ವಿಷಯದಲ್ಲಿ ಸುಖ ಅವನಿಗೆ? ಶಾಂತಿ ಯಾವ ವಿಷಯದಲ್ಲಿದೆ? ಸಂವಿತ್, ಜ್ಞಾನದ ವಿಷಯದಲ್ಲಿ ಕೊರತೆ ಇಲ್ಲ, ಅಂಥ ವ್ಯಕ್ತಿಗೆ ಶಾಂತ ಸಂವಿತ್, ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಇನ್ನು ಶಾಂತ ಸಂವಿತ್ ಆಯಿತು. ಇನ್ನು ಮುಂದಿನ ಶಬ್ದಕ್ಕೆ ಹೋಗೋಣ. ಷ, ಷಣ್ಮುಖ ಶಕಾರ. ಇದು ನಮ್ಮ ಸಂಸ್ಕೃತದಲ್ಲಿ ಷಣ್ಮುಖ ಶಕಾರ ನಾವು ಕನ್ನಡದಲ್ಲಿ ಹಿಡಿಲಿಕ್ಕೆ ಮಾಡ್ಕೊಂಡಿದ್ದೀವಿ. ಶಂಕರ ಶಕಾರ, ಇದೊಂದು ಷಣ್ಮುಖ ಶಕಾರ. ಶಂಕರ ಅಂದರೆ ಶಂಕರ, ರುದ್ರದೇವರು ಶಂಕರ. ಆಶ ಷಣ್ಮುಖ ಅಂತಂದರೆ ಈ ಮಹಾಪ್ರಾಣ ಶಕಾರ ಅಂತ. ಸಂಸ್ಕೃತದಲ್ಲಿ ಹಾಗೆ ಹೇಳಲ್ಲ, ಏನು ಹೇಳ್ತಾರೆ ಅಂದರೆ ಮೂರ್ಧನ್ಯ ಶಕಾರ ಅಂತ ಹೇಳ್ತೀವಿ. ಮೂರ್ಧನ್ಯ ಶಕಾರ, ಇನ್ನೊಂದು ತಾಲವ್ಯ ಶಕಾರ ಅಂತ ಹೇಳ್ತೀವಿ. 2 ಹೆಸರು. ಮೂರ್ಧನ್ಯ ಶಕಾರ ಅಂದರೆ ಈ ಷಣ್ಮುಖ ಶಕಾರ. ಯಾಕೆ ಅದು ಹೇಳಬೇಕಾದ್ರೆ ತಲೆವರೆಗೂ ಬಡಿಯುತ್ತೆ. ಶ ಶ ಅನ್ಬೇಕಾದ್ರೆ ಒಳಗಡೆ ಉಚ್ಚಾರಣೆ ಸರಿಯಾಗಿ ಹೇಳಿದ್ರೆ ಆಗ ಅನುಭವಕ್ಕೆ ಬರುತ್ತೆ. ಅದಕ್ಕೆ ಮೂರ್ಧನ್ಯ ಶಕಾರ. ಮೂರ್ಧ ಅಂದರೆ ತಲೆ, ಮಧ್ಯಭಾಗ ಏನಿದೆ ಅದಕ್ಕೆ ಕರಿತೀವಿ. ಇನ್ನು ತಾಲವ್ಯ ಶಕಾರ ಅಂತ. ತಾಲವ್ಯ ಅಂದರೆ ತಾಲು ಅಂತ ಕರಿತೀವಿ. ಯಾವುದಕ್ಕೆ ತಾಲು ಅಂತ? ಈಗ ನಮ್ಮ ನಾಲಿಗೆ ಇದೆಯಲ್ಲ ಹೊರಗಡೆ, ಇದಕ್ಕೆ ಜಿಹ್ವ ಅಂತ ಕರಿತೀವಿ. ಒಳಗಡೆ ಒಂದು ಚಿಕ್ಕ ನಾಲಿಗೆ ಇದೆಯಲ್ಲ ಒಳಗಡೆ, ಕಿರು ನಾಲಿಗೆ, ಆ ಕಿರು ನಾಲಿಗೆ ತಾಲು ಅಂತ ಕರಿತೀವಿ. ತಾಲು ಅಂತ ಸಂಸ್ಕೃತದಲ್ಲಿ. ಆ ತಾಲುವಿನಿಂದ ಬಂದ ಶ ಇದೆಯಲ್ಲ ಅದಕ್ಕೆ ತಾಲವ್ಯ ಶಕಾರ ಅಂತ ಕರಿತೀವಿ. ಅದೇ ಮೂರ್ಧದಿಂದ ಬಂದ ಶಕಾರ ಆದರೆ ಮೂರ್ಧನ್ಯ ಶಕಾರ. ಅದಕ್ಕೆ ನಾವು ಷಣ್ಮುಖ ಶಕಾರ, ಶಂಕರ ಶಕಾರ ಅಂತ ಕನ್ನಡದಲ್ಲಿ ಹೇಳುವಂತೆ ಸಂಸ್ಕೃತದಲ್ಲಿ ಈ ರೀತಿ ಇಲ್ಲ ವ್ಯವಹಾರ. ಅಲ್ಲಿ ತಾಲವ್ಯ ಶಕಾರ ಮತ್ತು ಮೂರ್ಧನ್ಯ ಶಕಾರ. ಈಗ ನಾವು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀವಿ? ತಾಲವ್ಯ ಶಕಾರ ಮುಗೀತು, ಈಗ ಮೂರ್ಧನ್ಯ ಶಕಾರಕ್ಕೆ ಬಂದಿದ್ದೀವಿ. ಷಡ್ಗುಣ. ಷಟ್ಗುಣ ಅಂದೇನು? ಷಟ್ ಅಂತ ಬರುತ್ತೆ, ಷಣ್ಣವತಿ ಶ್ರಾದ್ದ ಅಂತ ಬರುತ್ತೆ. ಷಣ್ಣವತಿ ಶ್ರಾದ್ದ ಅಂತ. ಅಲ್ಲಿ ಷಟ್ ಅಂದರೆ ಎಷ್ಟು? 6. 90 90, 96 ಶ್ರಾದ್ದ ಅಂತ. ಇಲ್ಲಿ ಷಟ್ ಗುಣ ಅಂದರೆ ಎಷ್ಟು ಗುಣ? 6 ಗುಣ ಅಂತ ಅರ್ಥ. ಅದು ಯಾವುದು 6 ಗುಣ? ಆಗಲೇ ನಾನು ಹೇಳಿಬಿಟ್ಟೆ ಅದನ್ನು ಆಗಲೇ. ಈಗ ಭಗ ಅನ್ನೋ ಶಬ್ದಕ್ಕೆ ಅರ್ಥ ಅಲ್ಲೇ ಬಂತೀಗ. ಐಶ್ವರ್ಯ, ವೀರ್ಯ, ಯಶಸ್ಸು, ಕಾಂತಿ, ಜ್ಞಾನ, ವಿಜ್ಞಾನ. ಎಷ್ಟಾಯಿತು? 2, 4, 6. ಸರಿ, 6 ಗುಣ ಹೇಳಿದ್ದಾರೆ. ಇನ್ನು ಮುಂದೆ ಷಡ್ಗುಣ ಆಯಿತು. ಇನ್ನು ಮುಂದೆ ಸ. ಇದು ದಂತ್ಯ ಸಕಾರ ಅಂತ ಹೇಳ್ತೀವಿ. ಸ ಹೇಳಬೇಕಾದ್ರೆ ಹಲ್ಲಿನ ಅಪೇಕ್ಷೆ ಬರುತ್ತಂತೆ. ಸ ಅನ್ಬೇಕಾದ್ರೆ ಸ ಅನ್ಬೇಕಾದ್ರೆ ಹಲ್ಲು ಬೇಕಾಗತ್ತೆ ತುಂಬ, ಅದಕ್ಕೆ ದಂತ್ಯ ಸಕಾರ ಅಂತ ಕರಿತೀವಿ. ದಂತ್ಯ, ಹಲ್ಲಿನಿಂದ ದಂತಗಳಿಂದ ಬರೋದು ದಂತ್ಯ.
ಈ ಸಾರಾತ್ಮ ಅಂತ ಕರಿತೀವಿ. ಸಾರಾತ್ಮ ಅಂದರೆ ಆತ್ಮ ತುಂಬ ಸಾರವಾಗಿದ್ದರೆ ಅದಕ್ಕೆ ಸಾರಾತ್ಮ ಅಂತ ಕರೀತಾರೆ. ಸಾರ ಅಂದರೆ ಶ್ರೇಷ್ಠವಾದ ವಸ್ತು. ಯಾವುದು ಸಾರ ಅಂದರೆ ಆತ್ಮ. ಆತ್ಮ ಅನ್ನೋ ಶಬ್ದಕ್ಕೆ ಒಂದು 4 ಅರ್ಥ ಇದೆ ಸಂಸ್ಕೃತದಲ್ಲಿ. ಒಂದು ಆತ್ಮ ಅಂದರೆ ಜೀವ, ಇನ್ನೊಂದು ಆತ್ಮ ಅಂದರೆ ಪರಮಾತ್ಮ, ಇನ್ನೊಂದು ಆತ್ಮ ಅಂದರೆ ದೇಹ, ಇನ್ನೊಂದು ಆತ್ಮ ಅಂದರೆ ಮನಸ್ಸು. ದೇಹ, ಮನಸ್ಸು, ಜೀವ, ಪರಮಾತ್ಮ 4 ಕಡೆ ಆತ್ಮ ಶಬ್ದವನ್ನು ಬಳಸ್ತೀವಿ. ಈಗ ಸಾರ ಆತ್ಮ ಅಂದರೆ ಭಗವಂತನ ಮನಸ್ಸು ಸಾರ ಶ್ರೇಷ್ಠ, ಭಗವಂತನ ದೇಹ ಶ್ರೇಷ್ಠ, ಭಗವಂತನ ಆತ್ಮ ಅದು ಜೀವ ಅದು ಶ್ರೇಷ್ಠ. 3 ಅರ್ಥದಲ್ಲೂ ಶ್ರೇಷ್ಠತೆ ಇದೆ. ಇಲ್ಲಿ ಬರೀ ಒಂದೇ ಅರ್ಥ ಕೊಟ್ಟಿದ್ದಾರೆ ದೇಹ ಅಂತ, ಅಂದರೆ 3 ವಿಷಯದಲ್ಲಿ. ಇನ್ನು ಹಂಸ, ಹಕಾರ ಬಂತು. ಹಂಸ ಅಂತ ಭಗವಂತನಿಗೆ ಹೆಸರು. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪರಮಹಂಸ ಪರಿವ್ರಾಜಕಾಚಾರ್ಯ ಹಂಸ ಪರಮಹಂಸ ಅಂತ ಕರಿತೀವಲ್ಲ. ಹಂಸ ಅಂದರೆ ಏನರ್ಥ? ಮತ್ತು ಮಧ್ಯಾಹ್ನದ ಸಂಧ್ಯಾವಂದನೆ ಮಾಡ್ತಾ ಇದ್ರೆ ಹಂಸ ಶುಚಿಷತ್ ವಸುರಂತರಿಕ್ಷ ಅಂತ ಹಂಸ ಅನ್ನೋ ಪದ ಹೇಳ್ತೀವಿ. ಇದು ಉಪಸ್ಥಾಪನೆ ಎಲ್ಲ ಮಾಡ್ತಾ ಇರ್ತೀವಿ, ಸೂರ್ಯೋಪಸ್ಥಾಪನೆ. ಮತ್ತು ಇದು ಅರ್ಘ್ಯ ಪ್ರಧಾನ ಮಂತ್ರಗಳಲ್ಲೂ ಹಂಸ ಅಂತ ಒಂದು ಶಬ್ದ ಬರ್ತಾ ಇರುತ್ತೆ. ಈ ಹಂಸ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಮುಖ್ಯ. ಹಂತಿ ಅಂದರೆ ಒಂದು ಪ್ರಳಯ ಮಾಡೋದು ಅಂತ. ಹಂತಿ ಅಂದರೆ ಕೊಲ್ಲೋದು ಅಂತ ಅರ್ಥ ಇದೆ. ಅದನ್ನು ಭಗವಂತನಿಗೆ ಬಳಸ್ಕೊಂಡ್ರೆ ಪ್ರಳಯ ಮಾಡ್ತಾನೆ ಅಂತ ಅರ್ಥ. ಕೊಲ್ಲೋದು ಅಂದರೆ ಪ್ರಳಯ ಸೃಷ್ಟಿ ಮಾಡ್ತಾನೆ ಎಲ್ಲವನ್ನು. ಆದ್ದರಿಂದ ಹಮ್ ಅಂತ ಕರಿತೀವಿ. ಹಮ್ ಅಂದರೆ ಎಲ್ಲರನ್ನೂ ಕೊಲ್ಲೋನು, ಪ್ರಳಯ ಮಾಡೋವನಿಗೆ ಹಮ್ ಅಂತ ಕರೀತಾರೆ. ಸಹ ಅಂದರೆ ಏನರ್ಥ? ಸಾರವಾಗಿರೋನಿಗೆ ಸಹ, ಎಲ್ಲರನ್ನೂ ಕೊಲ್ತಾನೆ. ಮತ್ತು ಜಗತ್ತಿನಲ್ಲಿ ಸಾರವಾದ ವಸ್ತು ಯಾರು? ಪರಮಾತ್ಮನೇ ಸಾರವಾದ ವಸ್ತು. ಹಾಗಾದ್ರೆ ಹಂ ಸ ಅಂತ. ಆದರೆ ಇದು ಸನ್ಯಾಸಿಗಳಿಗೆ ಹೇಗೆ ಅಳವಡಿಸೋದು? ಸನ್ಯಾಸಿಗಳಿಗೆ ಹಂಸರು ಅಂದರೆ ಎಲ್ಲರನ್ನೂ ಕೊಲ್ತಾರೆ, ಎಲ್ಲರನ್ನೂ ಪ್ರಳಯ ಮಾಡ್ತಾರೆ ಅಂತ ಅರ್ಥನ? ಅಂದರೆ ನಮ್ಮ ಪಾಪಗಳನ್ನು ಅವರು ನಾಶ ಮಾಡ್ತಾರೆ, ಅದಕ್ಕೆ ಅವರೂ ಕೂಡ ಹಮ್ ಅಂತ ಕರಿಬೋದು. ಸ ಯಾಕೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಎಲ್ಲ ಆಶ್ರಮಗಳಲ್ಲಿ ಯಾರು ಸಾರ ಶ್ರೇಷ್ಠ ಯಾರೋ? ಸನ್ಯಾಸಿಗಳು. ಆದ್ದರಿಂದ ಸ ಅಂದರೆ ಸಾರವಾಗಿರೋರು ಸನ್ಯಾಸಿಗಳು, ಆದ್ದರಿಂದ ಅವ್ರಿಗೆ ಸ ಅಂತ ಕರಿತೀವಿ. ಹಾಗಾದ್ರೆ ಹಂ ಸ. ನಿಜವಾಗಿ ಹಮ್ ಅಂದರೆ ಜ್ಞಾನ ಅಂತ ಅರ್ಥ. ಇದೊಂದು ಅರ್ಥ. ಪೂರ್ತಿ ಜ್ಞಾನವನ್ನು ಸಂಪಾದನೆ ಮಾಡಿದರೆ ಅಂಥವ್ರಿಗೆ ಹಮ್ ಅಂತ ಕರಿತೀವಿ. ಹಮ್ ಅಂತ. ಅದರಿಂದ ಒಳ್ಳೆಯ ಜ್ಞಾನವನ್ನು ಪಡೆದ ಸನ್ಯಾಸಿಗಳಿಗೆ ಹಮ್. ಅದು ಸಾರವಾದ ಹಂಸ ನಾಮಕ ಪರಮಾತ್ಮ ಇದೆಯಲ್ಲ, ಹಂಸ ಅಂತ ಪರಮಾತ್ಮನಿಗೆ ಏನಕ್ಕೆ ಹೆಸರು ಅಂತ? ಹಂಸ ಅಂತ ಅವನಿಗೆ ಹೆಸರು. ಈ ಪರಮಹಂಸ ಪರಿವ್ರಾಜಕ ಅಂದರೆ ಆ ಅರ್ಥನೂ ಮಾಡ್ಬೋದು. ಅಂದರೆ ಪರಮ ಹಂಸ ಅಂದರೆ ಸಾಮಾನ್ಯ ಎಲ್ಲ ಸನ್ಯಾಸಿಗಳು, ಅವರಲ್ಲಿಗಿಂತ ತುಂಬ ಶ್ರೇಷ್ಠ ಅಂದರೆ ಪರಮಾತ್ಮ ಮೂಲ ಹಂಸ. ಆ ಪರಮಹಂಸರಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತಾರೆ, ಅಂದರೆ ಅವನಲ್ಲಿ ಮುಳುಗಿರ್ತಾರೆ ಅಂತ ಅರ್ಥ. ಯಾಕೆ ಪರಿವ್ರಾಜಕ ಅಂತ ಒಂದು ಶಬ್ದ ಬಳಸ್ತೀವಿ. ಪರಿವ್ರಾಜಕ ಅಂತ ಯಾರಿಗೆ ಬಳಸ್ತೀವಿ? ಸನ್ಯಾಸಿಗಳಿಗೆ. ಯಾಕೆ ಬಳಸ್ತೀವಿ ಪರಿವ್ರಾಜಕ ಅಂದರೆ ಅವ್ರು ಒಂದೇ ಕಡೆ ಇರೋ ಹಾಗಿಲ್ಲ, ಓಡಾಡ್ತಾ ಇರಬೇಕು. ಪರಿತಃ ವ್ರಜಂತಿ, ಎಲ್ಲ ಕಡೆ ತಿರುಗ್ತಾ ಇರಬೇಕು ಸನ್ಯಾಸಿಗಳು. ಅವ್ರು ಒಂದು ಸ್ಥಳದಲ್ಲಿ ಶಾಶ್ವತವಾಗಿ ಕಳೆಯೋ ಹಾಗಿಲ್ಲ, ಇರೋಂಗಿಲ್ಲ, ಸಂಚಾರ ಮಾಡ್ತಾ ಇರ್ಬೇಕು. ಯಾಕೆಂದರೆ ಲೋಕೋದ್ಧಾರ ಅಲ್ವಾ, ಅಷ್ಟೇ. ಅದೇ ಕೆಲವು ವಿಶೇಷ ಬಿಟ್ಟು ಇನ್ನು ಮಾಮೂಲಿ ಅಂತೆ ಅವರು ಸಂಚಾರ ಮಾಡಲೇಬೇಕು. ಅದಕ್ಕೆ ಪರಿವ್ರಾಜಕ ಅಂತ ಅವರಿಗೆ ಹೆಸರು. ಈ ಪರಿವ್ರಾಜಕರಲ್ಲಿ ಅವ್ರು ಏನು ಮಾಡ್ತಾರೆ? ಪರಿತಃ ವ್ರಜನ್ ಅಂದರೆ ಸುತ್ತಲೂ ತಿರುಗಾಡೋದು ಅಂತ ಅರ್ಥ. ಇದು ತಿರುಗಾಡೋದು ಅನ್ನೋ ಅರ್ಥ ಕಾಲಿನಿಂದಲೂ ತಿರುಗಾಡ್ಬೋದು, ಮನಸ್ಸಿನಿಂದಲೂ ತಿರುಗ್ತಾ ಇರ್ಬೋದು. ಮನಸ್ಸಿನಿಂದ ತಿರುಗ್ತಾ ಇರೋದು ಎಲ್ಲಿ? ಪರಮ ಹಂಸನಲ್ಲಿ, ಅಂದರೆ ಆ ಪರಮಾತ್ಮ ಮೂಲ ಹಂಸನಾಮಕ ಪರಂಪರೆಯನ್ನು ನಾವು ಹೇಳ್ತೀವಲ್ಲ, ಆ ಹಂಸ, ಆ ಭಗವಂತನಲ್ಲಿ ನಿಜವಾಗಿ ತಿರುಗ್ತಾ ಇದ್ದರೆ ಮನಸ್ಸು ಯಾವಾಗಲೂ, ಅಂಥವ್ರಿಗೆ ಪರಮಹಂಸ ಪರಿವ್ರಾಜಕರು ಅಂತ ಕರಿತೀವಿ. ಅವರಿಗೆ ಆಚಾರ್ಯರು ಅಂದರೆ ಅವರಲ್ಲಿ ಶ್ರೇಷ್ಠ ಪರಮಹಂಸ ಪರಿವ್ರಾಜಕಾಚಾರ್ಯ, ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಅಂತೆಲ್ಲ ಹೇಳ್ತಾರೆ. ಹಂಸ. ಇನ್ನು ಮುಂದಿನ ಶಬ್ದ ಆಯ್ತಲ್ಲ, ಸ ಆಯ್ತಲ್ವ, ಸಾಹ. ಆಮೇಲೆ ಲಾ ಬಂತು. ಲಾಳುಕ ಅಂತ ಶಬ್ದ ಕೇಳೇ ಇರಲ್ಲ, ಇದೆಲ್ಲ ಅಪರೂಪದ ಶಬ್ದ. ಲಾಳುಕ ಅಂತ. ಲಾಳುಕ ಅಂತ ಶಬ್ದ ಈಗ ಸಂಸ್ಕೃತದಲ್ಲಿ ಲಕಾರ ಇದೆಯೋ ಇಲ್ವೋ ಅಂತ ಒಂದು ಪ್ರಶ್ನೆ. ಎಲ್ಲ ಸಾಮಾನ್ಯವಾಗಿ ಲ ಹೇಳ್ಬಿಟ್ಟು ಮುಗಿಸ್ಬಿಡ್ತೀವಿ. ಚರಣ ಕಮಲಗಳಿಗೆ ಕಮಲ ಹೇಳಲ್ಲ, ಕಮಲನೇ ಹೇಳ್ತೀವಲ್ಲಿ. ಳ ಅನ್ನೋದು ಇದೆಯೋ ಇಲ್ವೋ ಅಂತ, ಅದಕ್ಕೆ ಇಲ್ಲಿ ಹೇಳಿದ್ದಾರೆ ಳ ಅನ್ನೋದಿದೆ. 50 ಅಕ್ಷರಗಳಲ್ಲಿ ಕೊನೆಯ ಅಕ್ಷರ ಯಾವುದು? ಳ. ವಾಸ್ತವಿಕವಾಗಿ ಇನ್ನೊಂದು ಅಕ್ಷರ ಇದೆ. ನಾವು ಮಾತೃಕಾನ್ಯಾಸ ಹೇಳ್ಬೇಕಾದ್ರೆ ಇನ್ನೊಂದೇನು ಹೇಳ್ತೀವಿ? ಓಂ ಲಂ ಲಾಳುಕಾಯ ನಮಃ ಓಂ. ಆಮೇಲೆ ಓಂ ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ ಓಂ ಅಂತ ಇನ್ನೊಂದಿದೆ, ಇಲ್ಲಿ ಕೊಟ್ಟಿಲ್ಲ. ಅದು ಕ್ಷ ಅಂತ ಒಂದಿದೆ. ಅದು ಏನು ಕ್ಷ ಅನ್ನೋದು ಪ್ರತ್ಯೇಕ ಅಕ್ಷರ ಅಂತಿಲ್ಲ, ಅದು ಕಕಾರ ಮತ್ತು ಶಕಾರ, ಷಣ್ಮುಖ ಶಕಾರ ಎರಡು ಸೇರಿಸಿ ಕ್ಷ ಆಗಿದೆ. ಆ ಕ್ಷ ಅನ್ನೋದಕ್ಕೆ ಏನರ್ಥ? ಲಕ್ಷ್ಮೀ ನರಸಿಂಹ ಅಂತ ಅರ್ಥ. ಆ ಕ್ಷ ಅನ್ನೋದಕ್ಕೆ
ಕ್ಷಂ ಲಕ್ಷ್ಮೀ ನೃಸಿಂಹಾಯ ನಮಃ. ಅದಿರಲಿ, ಲಾಳುಕ ಅನ್ನೋ ಶಬ್ದಕ್ಕೆ ಅರ್ಥ ಬರೋಣ. ಈಗ ಲಾಳುಕ ಅನ್ನೋಲ್ಲಿ ನೋಡಿ, ಲವ್ ಅಂತ ಒಂದು ಶಬ್ದ ಬೆಳೆಸಿದ್ದಾರೆ, ಅಂದರೆ ಮುಕ್ತರು ಅಂತ ಅರ್ಥ. ಮೋಕ್ಷಕ್ಕೆ ಹೋಗಿರೋರಿಗೆ ಲ ಅಂತ ಕರೀತಾರೆ. ಲೂ ಅಂತ ಇಟ್ಕೊಳ್ಳಿ, ಲೂ ಅಂತ. ಲೂ ಅಂದರೆ ಮೋಕ್ಷಕ್ಕೆ ಹೋಗಿರೋರು. ಅಲ್ಲಿ ಲಾಳುಕ ಅಂತಿದೆಯಲ್ಲ, ಅಲ್ಲಿ ಲಾ ಬಿಟ್ಬಿಟ್ಟಿದ್ದಾರೆ ಇವರು, ಲಾ ಅಂತ ತಗೊಂಡಿದ್ದಾರೆ. ಅದು ಹೇಗೆ ಅಂದರೆ, ಕೆಲವು ಸಲ ಹಾಗೆ ಮಾಡ್ತೀವಿ, ವೇದವ್ಯಾಸ ಅನ್ಲಿಕ್ಕೆ ಭೇದವ್ಯಾಸ ಅಂತ ಹೇಳ್ತಾರೆ ಉತ್ತರ ಭಾರತದವರು. ವಾಕೆ ಬಾ ಹೇಳ್ತಾರೆ, ವಭಯೋರ್ ಅಭೇದ ಅಂತ. ವಾ ಬಳಸೋಳ ಕಡೆ ಬಾ ಬಳಸೋದು, ಬಾ ಬಳಸೋ ಕಡೆ ವಾ ಬಳಸೋದು, ಹೀಗೆ ಮಾಡ್ತಾರೆ ಉತ್ತರ ಭಾರತದವರು. ಹಾಗೆ ಇನ್ನೊಂದು ಬಳಸ್ತಾರೆ, ಯತ್ರ ಯಾ ಅಂತ ಹೇಳಲಿಕ್ಕೆ ಜ ಬಳಸ್ತಾರೆ. ಸ್ವಲ್ಪ ಜತ್ರ ಅಂತಾರೆ, ಯತ್ರ ಅನ್ಲಿಕ್ಕೆ ಜತ್ರ ಅಂತ ಅವ್ರು ಹೇಳ್ತಾರೆ, ಉಚ್ಚಾರಣೆ ಹಾಗೆ ಮಾಡ್ತಾರೆ. ಆ ಥರ ಇಲ್ಲಿ ಲಾ ಸ್ಥಾನದಲ್ಲಿ ಲಾ ಬಳಸ್ತಾರೆ, ಲಾ ಜಾಗದಲ್ಲಿ ಲಾ ಬಳಸ್ತಾರೆ. ಅಂದರೆ ಯಾರ ಲಾಭ ಇದೆಯಲ್ಲ ಆ ಲಾ ಬಳಸ್ತೇವೆ. ಇಲ್ಲಿ ವಿವರಣೆ ಮಾಡಬೇಕಾದ್ರೆ ಏನು ಮಾಡಿಬಿಟ್ಟಿದ್ದಾರೆ, ಆ ಲಕಾರ ಹೇಳಿದ್ದಾರೆ, ನಿಜವಾದ ಲಕಾರ ಹೇಳಿಲ್ಲ, ಲ ಯಾರ ಲಾ ಅದನ್ನು ಬಿಡಿಸಿದ್ದಾರೆ. ಲೂ ಅಂದರೆ, ಆ ಲೂ ಅನ್ನೋದ್ರ ಸಪ್ತವಿಭಕ್ತಿ ಇರಲಿ. ಲವ್ ಅಂದರೆ ಮುಕ್ತಿಯಲ್ಲಿ ಅಂತ ಅರ್ಥ. ಮುಕ್ತಿಯಲ್ಲಿ ಆಲು ಅಂತ ಕರಿತೀವಿ. ಆಲು ಅಂದರೆ ಆಲೂಗೆಡ್ಡೆ ನಮಗೆ ನೆನಪಾಗುತ್ತೆ. ಆಲು ಅಂತಂದರೆ ಇಲ್ಲೇನರ್ಥ, ಆಲು ಅಂದರೆ ಸಂಸ್ಕೃತದಲ್ಲಿ ಬ್ರಹ್ಮದೇವರು ಇಂದ್ರದೇವರಿಗಿಬ್ಬರಿಗೆ ಸೇರಿ ಆಲು ಅಂತ ಕರೀತಾರೆ. ಈ ಎಲ್ಲ ಅರ್ಥ ಗೊತ್ತಿರುತ್ತಲ್ವಾ, ಎಲ್ಲ ಅರ್ಥ ಗೊತ್ತಿರೋದ್ರಿಂದಲೇ ಎಲ್ಲರೂ ಆಲೂಗೆಡ್ಡೆ ಅಂತ ಬಂದರೆ ಈ ಅರ್ಥವನ್ನು ಹೇಳಿ ಅಲ್ಲಿ ಉಪನ್ಯಾಸ ಮಾಡ್ಬೋದು. ಆ ಥರ ಸಂಸ್ಕೃತ ಚೆನ್ನಾಗಿ ಗೊತ್ತಿದ್ರೆ ಅಲ್ಲಲ್ಲಿ ಸ್ವಾರಸ್ಯ ಹೇಳಿ ಈ ಶಬ್ದದಿಂದ ಈ ರೀತಿ ಚಿಂತನೆ ಮಾಡಬಹುದು ಅಂತ ಪ್ರವಚನದಲ್ಲಿ ಹೇಳ್ತೀವಲ್ಲ, ಆ ಥರ. ಅಂತೂ ಇಲ್ಲಿ ಆಲು ಅಂತಂದರೆ ಬ್ರಹ್ಮದೇವರು ಮತ್ತು ಇಂದ್ರದೇವರು, ಇವರು ಮೋಕ್ಷದಲ್ಲಿರೋರಿಗೆ ಸುಖ ಕೊಡ್ತಾರೆ. ಯಾರು? ಬ್ರಹ್ಮ ರುದ್ರಾದಿ ದೇವತೆಗಳು. ಅವರಿಗೂ ಸುಖ ಕೊಡೋ ಪರಮಾತ್ಮ ಇದನ್ನೆಲ್ಲ ಅವನಿಗೆ ಲಾಳುಕ ಅಂತ ಕರೀತಾರೆ. ಹಾಗಾದರೆ ಮೋಕ್ಷದಲ್ಲಿರೋ ಬ್ರಹ್ಮದೇವರು ಇಂದ್ರದೇವರಿಗೆ ಸುಖ ನೀಡುವ ಪರಮಾತ್ಮನ ರೂಪಕ್ಕೆ ಲಾಳುಕ ಅಂತ ಕರೀತಾರೆ. ಲಾಳುಕ ಅಂದರೆ ಅಲ್ಲಿರೋ ರೂಪ. ಓಂ ಲಂ ಲಾಳುಕಾಯ ನಮಃ, ಓಂ ಕ್ಷಂ ಲಕ್ಷ್ಮೀ ನೃಸಿಂಹಾಯ ನಮಃ. ಇದೆಲ್ಲ ನಮ್ಮ ಈ ಎಷ್ಟು ರೂಪಗಳು ನಮ್ಮ ದೇಹದಲ್ಲೇ ಇದೆ, ಅದು ವಿಶೇಷ. ಇಷ್ಟು ರೂಪ ನಮ್ಮ ದೇಹದ ಒಳಗಡೆ ಇದೆ. ಎಷ್ಟು ಧ್ಯಾನ ಮಾಡ್ತೀವೋ, ಎಷ್ಟು ಸಲ ತತ್ವನ್ಯಾಸ ಮಾತೃಕಾನ್ಯಾಸ, ಇದು ಮಾತೃಕಾನ್ಯಾಸ, ಎಷ್ಟು ಸಲ ಮಾತೃಕಾನ್ಯಾಸ ಮಾಡ್ತೀವೋ ಅಷ್ಟು ಒಳಗಡೆ ಸನ್ನಿಧಾನ, ಭಗವಂತನ ಸನ್ನಿಧಾನ ಜಾಸ್ತಿ ಆಗುತ್ತೆ, ಜಾಗೃತ ಆಗುತ್ತೆ. ಆಗ ನಾವೇನು ಮಾಡಿದರೂ ಬೇಗ ಅರ್ಥ ಆಗುತ್ತೆ, ನಾವು ಅಂದ್ಕೊಂಡಿದ್ದು ನಡೆಯುತ್ತೆ. ಅನುಷ್ಠಾನ ಸಿದ್ಧಿ, ಕರ್ಮಗಳ ಸಿದ್ಧಿ ಆಗಬೇಕು ಅಂದರೆ ಈ ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಲೇಬೇಕು, ಕರ್ತವ್ಯ. ಇದಾಗಿ ಇಷ್ಟ ಆಯಿತು. ಇದೆಲ್ಲ ಆದಮೇಲೆ ಒಂದು ಪ್ರಶ್ನೆಯಲ್ಲಿ ವಿವರಣೆ ಇದೆಯಲ್ಲ, ವಿವರಣೆಯಲ್ಲಿ ಒಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಹೇಗಾಯಿತು ಅಂದರೆ, ಸಂಸ್ಕೃತದಲ್ಲಿ ಕೆಲವು ಶಬ್ದಗಳಿಗೆ ಅರ್ಥ ಇರಲ್ಲ, ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ವಾಸ್ತವಿಕವಾಗಿ ಮಧ್ವಾಚಾರ್ಯರ ಮತದಲ್ಲಿ ಇಂಥ ಶಬ್ದಕ್ಕೊಂದು ಅರ್ಥ ಇಲ್ಲ ಅಂತಿಲ್ಲ, ಎಲ್ಲ ಅರ್ಥನೂ ಹೇಳ್ಬೋದು ಯಾವುದೊಂದು ಶಬ್ದಕ್ಕೆ. ಅದು ಭಗವಂತನ ಬಗ್ಗೆನೇ ಹೇಳುವಂಥ ಶಬ್ದ. ಈಗ ಹುಂ ಫಟ್ ಸ್ವಾಹ ಅಂತೆಲ್ಲ ಹೇಳ್ತಾ ಇರ್ತೀವಿ, ಈ ಎಲ್ಲ ಹೋಮ ಮಾಡಬೇಕಾದ್ರೆ ಕೇಳ್ತಾರೆ ಶಬ್ದ, ಫಟ್ ಅಂತ ಶಬ್ದ ಕೇಳುತ್ತೆ. ಫಟ್ ಅನ್ನೋದಕ್ಕೆ ಏನು ಅರ್ಥ ಇದೆ ಸಂಸ್ಕೃತದಲ್ಲಿ? ಏನು ಅರ್ಥ ಇಲ್ಲ, ನಿರರ್ಥಕ ಶಬ್ದ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ, ಏನೂ ಅರ್ಥ ಇಲ್ಲದೆ ಇರೋ ಶಬ್ದ. ಅದು ಹೇಳಬೇಕು, ಹೇಳೋದ್ರಿಂದ ಒಂದು ಪುಣ್ಯ ಬರುತ್ತೆ, ಆ ಹೋಮದಲ್ಲಿ ಹೇಳಬೇಕು, ಅನಿವಾರ್ಯ ಶಬ್ದ ಹೇಳ್ತೀವಿ. ಸ್ವಾಹ ಅನ್ನೋ ಶಬ್ದಕ್ಕೆ ಏನು ಅರ್ಥ ಇದೆ? ಈ ಶಬ್ದಗಳಿಗೇನು ಅರ್ಥ ಇಲ್ಲ ಅಂತ. ಆದರೆ ಮಧ್ವಾಚಾರ್ಯರು ಎಲ್ಲ ಶಬ್ದಗಳಿಗೂ ಅರ್ಥ ಹೇಳಿದ್ದಾರೆ. ಹುಂ ಅನ್ನೋದಕ್ಕೆ ಅರ್ಥ ಹೇಳಿದ್ದಾರೆ, ಮತ್ತು ಸ್ವಾಹ ಅನ್ನೋದಕ್ಕೂ ಅರ್ಥ ಹೇಳಿದ್ದಾರೆ, ಫಟ್ ಅನ್ನೋದಕ್ಕೂ ಅರ್ಥ ಹೇಳಿದ್ದಾರೆ. ಸ್ಫುಟತ್ವಾತ್ ಫಡಿತಿ ಪ್ರೋಕ್ತಃ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ನ್ಯಾಯಿಸದ ಅನುವ್ಯಾಖ್ಯಾನ. ಆ ಅನುವ್ಯಾಖ್ಯಾನದಲ್ಲಿ ಅನುಭಾಷ್ಯದಲ್ಲಿ ಹೇಳಿದ್ದಾರೆ, ಸ್ಫುಟ ಯಾರು ಸ್ಪಷ್ಟವಾಗಿ ಯಾವಾಗಲೂ ಹೊಳಿತಾ ಇರ್ತಾನೋ ಅವನಿಗೆ ಫಟ್ ಅಂತ ಕರೀತಾರಂತೆ. ಅದರಿಂದ ಫಟ್ಗೆ ಅರ್ಥ ಆಯಿತು. ಸ್ವಾಹ ಅನ್ನೋದಕ್ಕೂ ಹಾಗೆ, ಚೆನ್ನಾಗಿ ಆಹ್ವಾನ ಮಾಡ್ತಾ ಇರ್ತಾರಂತೆ ಅವನನ್ನು. ಪುರೋಹಿತರು ಹೋಮ ಮಾಡಿಸ್ಬೇಕಾರಲ್ಲೇ ಅಗ್ನಿಯಲ್ಲಿ ಅವನ್ನ ಆವಾಹನೆ ಮಾಡ್ತಾ ಇರ್ತಾರೆ ಚೆನ್ನಾಗಿ. ಸುಶೋಭನ ಅಂತ ಹೇಳ್ತೀವಿ, ಸು ಅಂದರೆ ಒಳ್ಳೆಯದು ಅಂತ. ಚೆನ್ನಾಗಿ ಆಹ್ವಾನ ಮಾಡ್ತಾ ಇದ್ದರೆ ಅವನಿಗೆ ಸ್ವಾಹ ಅಂತ ಕರೀತಾರೆ. ಹೀಗೆ ಒಂದೊಂದೊಂದೊಂದು ಅರ್ಥ ಮಾಡ್ಬೋದು ಅದಕ್ಕೆ. ಮತ್ತು ಇನ್ನೊಂದು ಯಾವುದು, ಹುಂ ಫಟ್, ಹುಂ ಅಂತ ಅರ್ಥ. ಹುಂ ಅಂದ್ರೇನು? ಹುಂಕಾರ ಮಾಡೋನಿಗೆ ಹುಂ ಅಂದರೆ ನರಸಿಂಹ ಅವತಾರ ಹೇಳೋದು ಶಬ್ದ ಹುಂ ಅಂತ. ಹೀಗೆ ಅರ್ಥ ನಮ್ಮ ತಲೆಯಲ್ಲಿದ್ದರೆ ಶಬ್ದಕ್ಕೆ ಅದನ್ನು ಜೋಡಿಸ್ತಾ ಹೋಗೋದು, ಇಷ್ಟ ಅರ್ಥ. ಇನ್ನು ಲಾಳು ಕಾಯನಮ ಕ್ಷಮ್, ಇಲ್ಲೊಂದು ಪ್ರಶ್ನೆ ಮಾಡಿಕೊಂಡ್ರು, ಅಲ್ಲ ಇದೆಲ್ಲ ತಂತ್ರಸಾರ ಗ್ರಂಥಗಳಲ್ಲಿ ಹುಡುಕಿದ್ರೆ ಸಿಗೋದೇ ಇಲ್ಲ ಹೆಸರು. ಈಗೆಲ್ಲ ಲೃಘ ಲೃಜಿ ಅಂತೆಲ್ಲ ಹೇಳಿದ್ವಲ್ಲ, ಲೃಘ ಮತ್ತು ಲೃಜಿ ಮತ್ತು ಲಾಳುಕ, ಇವೆಲ್ಲ ಹೆಸರನ್ನು ಹುಡುಕ್ತಾ ಹೋದರೆ ಇದೇನೋ ಮಧ್ವಾಚಾರ್ಯರೇ ಸ್ವಕಪೋಲ ಕಲ್ಪನೆ ಮಾಡಿಕೊಂಡು ಬರೆದಿದ್ದಾರೆ. ವಾಸ್ತವಿಕವಾಗಿ ಇದಕ್ಕೆ ಮೂಲ ಆಧಾರನೇ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಯಾವುದೇ ತಂತ್ರಗ್ರಂಥಗಳನ್ನು ತೆಗೆದ್ರೆ ಬೇರೆಯವರ ತಂತ್ರಗ್ರಂಥಗಳಲ್ಲಿ ಹೆಸರು ಇಲ್ಲ, ಈ ಕೆಲವು ಹೆಸರುಗಳು. ಅದರಿಂದ ಇದು ಎಲ್ಲೂ ಸಿಗದೇ ಇರೋವಂಥ ಅಪರೂಪದ ವಿಷಯ ಆದರೂ ಇದು ಅಪ್ರಾಮಾಣಿಕವಾದ ವಿಷಯ, ಸರಿಯಿಲ್ಲ, ಈ ಪ್ರಮಾಣನೇ ಇಲ್ಲ ಇದಕ್ಕೆ ಅಂತ. ಅದಕ್ಕೆ ಮಧ್ವಾಚಾರ್ಯರು ತಾವು ಶುರು ಮಾಡ್ತಾ ಹೇಳಿಬಿಟ್ರು, ಇದು ಬ್ರಹ್ಮದೇವರಿಗೆ ಭಗವಂತ ಒಂದು ಗ್ರಂಥ ಉಪದೇಶ ಕೊಟ್ಟಿದ್ದಾನೆ, ಅದಕ್ಕೆ ತಂತ್ರಸಾರ ಅಂತ ಹೆಸರು.
ಅದರಿಂದ ನಾನು ತಗೊಂಡು ಬರೀತಾ ಇದ್ದೀನಿ. ಆ ತಂತ್ರಸಾರ ಅದು ಯಾರಿಗೂ ಗೊತ್ತಿಲ್ಲ, ಅದನ್ನ ಏನು ಮಾಡಲಿ ಅಂತವ್ರು. ಅದಕ್ಕೋಸ್ಕರ ಆ ಗ್ರಂಥದಲ್ಲಿದ್ದ ವಿಷಯ ಹೇಳ್ತಾ ಇದ್ದೀನಿ, ಹೊಸ್ತು ನನ್ನ ಬುದ್ಧಿಯಿಂದ ಕಲ್ಪನೆ ಮಾಡ್ಕೊಂಡು ಇದನ್ನು ಹೇಳ್ತಾ ಇಲ್ಲ ಅಂತ ಅದನ್ನು ಆಗಲೇ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ವಿಷ್ಣು ಸಹಸ್ರನಾಮದ ಒಂದು ವಿಷಯ ಹೇಳ್ತಾರೆ ಇಲ್ಲಿ. ಏನು ಹೇಳ್ತಾರೆ, ವಿವರಣೆ ಅನ್ನೋದಿದೆ. ವಿಷ್ಣು ಸಹಸ್ರನಾಮದಲ್ಲಿ ಬಹಳ ಪ್ರಸಿದ್ಧವಾದ ಹೆಸರಿದೆ. ಶರ್ವಃ ಸರ್ವಃ ಶಿವಸ್ಥಾಣು ಅಂತೆಲ್ಲ ಬರುತ್ತಲ್ಲ, ಸರ್ವ ಶಿವಸ್ಥಾಣು. ಅದೆಲ್ಲ ಶಕಾರಕ್ಕೆ ತುಂಬ ಚಿಕ್ಕ ಹೆಸರುಗಳಿದೆ. ಆದರೆ ಇಲ್ಲೇನು ಹೆಸರು ಹೇಳಿದ್ರು, ಶ ಅನ್ನೋದಕ್ಕೆ ಶರ್ವ ಅಂತ ಶ ಐತೆ, ತಾಲವೇ ಶಕಾರ, ಶಂಕರ ಶಕಾರಕ್ಕೆ. ಇಲ್ಲಿ ಯಾವ ಹೆಸರು ಹೇಳಿದ್ದಾರೆ, ಅದು ಷಣ್ಮುಖ ಶಕಾರ, ಹಿಂದಿಂದು ಇನ್ನೊಂದು ಶಕಾರ ಶಾಂತ ಸಂವಿತ್ ಅಂತ. ಇಷ್ಟು ಯಾಕೆ ದೊಡ್ಡ ಶಬ್ದ ಹೇಳಬೇಕು? ಶರ್ವಾಯ ನಮಃ ಓಂ ಶಂ ಶರ್ವಾಯ ನಮಃ ಓಂ ಮುಗ್ದಾಯ್ತಲ್ಲ. ಅಥವಾ ಕೃಷ್ಣ ಅಂತ ಬರಬೇಕು, ಕೃಷ್ಣ ಶಬ್ದ ಹೇಳ್ಬೋದಿತ್ತು. ಇಲ್ಲಿ ಕಕಾರಕ್ಕೆ ಏನು ಹೇಳಿದ್ದಾರೆ, ಓಂ ಕಂ ಕಪಿಲಾಯ ನಮಃ ಓಂ. ಯಾಕೆ ಹೇಳಬೇಕು, ಓಂ ಕ್ರಿಂ ಕೃಷ್ಣಾಯ ನಮಃ ಓಂ ಅಂತ ಏನೋ ಹೇಳ್ಬೋದಿತ್ತಲ್ಲ. ಈ ಥರ ಬೇಕಾದಷ್ಟು ಶಬ್ದ ಇದೆ. ಆ ಎಲ್ಲ ಶಬ್ದಗಳನ್ನು ಬಿಟ್ಟು ಇದೇ ಶಬ್ದಗಳನ್ನು ಯಾಕೆ ಹೇಳಿದರು ಅಂದರೆ, ತಂತ್ರಸಾರದಲ್ಲಿ ಮೂಲ ಗ್ರಂಥದಲ್ಲಿ ಬ್ರಹ್ಮದೇವರಿಗೆ ಪರಮಾತ್ಮ ಇದನ್ನೇ ಉಪದೇಶ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಶಬ್ದಗಳನ್ನ ಇಲ್ಲಿ ಹಾಕಿದ್ದಾರೆ ಮಧ್ವಾಚಾರ್ಯರು. ಇಲ್ಲಾಂದರೆ ಯಾಕೆ ಸುಲಭವಾದ ಶಬ್ದ ಹಾಕ್ಬೋದಿತ್ತು ಅಂತ ಈ ಅಭಿಪ್ರಾಯವನ್ನು ಇಲ್ಲಿ ತಿಳಿಸಿದ್ದಾರೆ. ಇನ್ನೊಂದು ಇಲ್ಲೇ ಬರೆದು ಬಿಡ್ತಾರೆ, ಋ ಅಂದರೆ ನಮಗೆ ಕನ್ಫ್ಯೂಷನ್ ಆಗಬಾರ್ದು. ಋ ಅಂದರೆ ಲ ಪ್ಲಸ್ ಋ ಎರಡು ಸೇರಿ ಋ ಆಗಿದ್ದಲ್ಲ, ಋ ಅಂತಾನೆ ಒಂದು ಹೊಸದಾದ ಅಕ್ಷರ ಸಂಸ್ಕೃತದಲ್ಲಿದೆ. ಇಲ್ಲಿ ಪಕ್ಕದ ಪೇಜಲ್ಲಿ ಇದೆ ನೋಡಿ, 97ನೇ ಪೇಜಲ್ಲಿ 2ನೇ ಪ್ಯಾರ. ಸ್ವರಗಳಲ್ಲಿ 9ನೇ ಸ್ವರ ಯಾವುದು, ಋ. ಇದು ಲ ಪ್ಲಸ್ ಋ, ಇದು ಸೇರಿ ಆಗಿದ್ದಲ್ಲ, ಇದು ಪ್ರತ್ಯೇಕ ಆಯಿತಾ. ಋ ಅಂತಾನೆ ಒಂದು ಅಕ್ಷರ ಇದೆ. ಇದು ಕನ್ನಡದಲ್ಲಿ ಸಿಗೋದಿಲ್ಲ ಈ ಅಕ್ಷರ. ಯಾವುದು ಋ ಅಂತಾನ? ಇಲ್ಲ, ಇದು ಸಂಸ್ಕೃತದಲ್ಲಿ ಮಾತ್ರ ಅಲ್ವಾ. ಋ ಅಂದರೆ ಹೇಗೆ ಬರೀತಾರೆ, ಈಗಿಲ್ಲ ಅಂತ. ಋನ ಅದು ಲಾ ಬರೀತಾರದು, ಲಾ ಪ್ಲಸ್ ಋ ಅಂದರೆ ಈ ಥರ. ಇದು ಬೇರೆ ಅಲ್ವಾ? ಅದೇ ಇದು ಬೇರೆ. ಋ ಅನ್ನೋದು ಅಪರೂಪ ಸಂಸ್ಕೃತದಲ್ಲಿ ಬರೋ ಅಕ್ಷರ. ಲಕಾರ ನಮಗೆ ಸಿಗತ್ತೆ, ಕ್ಷ ಸಿಗತ್ತೆ. ಇಲ್ಲಿ ಳ ಹೇಳೋದು, ಕ್ಷ ಹೇಳಿದ್ರು. ಇನ್ನೊಂದು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಯಾವುದು, ಜ್ಞ ಅಂತ ನೋಡ್ತೀವಿ. ಜ್ಞ ಮತ್ತು ಜಕಾರ ಮತ್ತು ಚವರ್ಗದ ಕೊನೆಯ ಅಕ್ಷರ ಚ ಚ ಜ ನ್ಯ. ನ್ಯ ಮತ್ತು ಜ ಸೇರಿದ್ರೆ ಜ್ಞ ಆಗುತ್ತೆ, ಸರ್ವಜ್ಞ ಅಂತ ಕರಿತೀವಲ್ಲ, ಆ ಜ್ಞ ಅನ್ನೋದು ಇದೆ. ಆದರೆ ಅದನ್ನೆಲ್ಲ ಇಲ್ಲಿ ಹೇಳಲಿಕ್ಕೆ ಹೋಗಿಲ್ಲ, ಯಾಕಂದರೆ 50 ಅಕ್ಷರ ಬೇಕು. 50 ಅಕ್ಷರ ಇಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಇಷ್ಟ ಆಯಿತು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದೆ ಒಂದು 3 ಶ್ಲೋಕ ಹೇಳ್ತೀನಿ, ಆಮೇಲೆ ಮತ್ತೆ ಮುಂದಿನ ಕ್ಲಾಸಲ್ಲಿ ವಿವರಣೆ ಮಾಡೋಣ. ನಾರಾಯಣಾಷ್ಟಾಕ್ಷರಶ್ಚ ತಾರಾಷ್ಟಾಕ್ಷರಭೇದವಾನ್ ಆದ್ಯೈಸ್ತಾರಚತುರ್ವರ್ಣೈಃ ಭಿನ್ನಾ ವ್ಯಾಹೃತಯಃ ಕ್ರಮಾತ್ ಅನಿರುದ್ಧಾದಿಕಾಸ್ತಾಸಾಂ ದೇವತಾ ವ್ಯುತ್ಕ್ರಮೇಣ ವಾ ತಾಶ್ಚತುರ್ಮೂರ್ತಯಸ್ತ್ವೇವ ದ್ವಾದಶಾರ್ಣಪದೋದಿತಾಃ
ಕೊನೆಯ ಶ್ಲೋಕವನ್ನು ಹೇಳ್ಬಿಡ್ತೀನಿ. ಇದು ವಾಸುದೇವ ದ್ವಾದಶಾಕ್ಷರ ಉತ್ಪತ್ತಿ. ಈಗ ಇದು ಬ್ರಹ್ಮಗಾಯತ್ರಿ ಮುಂದಿಂದ ನೆಕ್ಸ್ಟ್ ಇರುತ್ತೆ. ನಾರಾಯಣಾಷ್ಟಾಕ್ಷರಾಚ್ಚ ವ್ಯಾಹೃತಿಭ್ಯಸ್ತಥೈವ ಚ ವಿಭೇದೋ ದ್ವಾದಶಾರ್ಣಾನಾಂ ಕೇಶವಾದ್ಯಾಶ್ಚ ದೇವತಾಃ ಶ್ರೀಕೃಷ್ಣಾರ್ಪಣ.